ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಏನು ಅಂದರೆ, ನೀವು ಲೈಫ್ ಲಾಂಗ್ ಅಂದರೆ 60, 70, 80 ವರ್ಷ ತನಕ ನೀವು ಜೀವನ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು, ಹೇಗೆ ಇರಬೇಕು? ನಿಮ್ಮ ತಾತಗಳು, ಮುತ್ತಾತಗಳು, ಓಲ್ಡ್ ಪೀಪಲ್ಸ್ಗಳು ಆವಾಗಿನ ಕಾಲದಲ್ಲಿ ಒಂದು 50, 20, 30, 40 ವರ್ಷ ಹಿಂದ್ಗಡೆ ಹೋಗಿದರೆ ಅವಾಗಿನ ಜನ 100 ವರ್ಷ ತನಕ ಬಾಳಿದರು. ಇವಾಗ ಬಾಳಕ್ಕೆ ಆಗ್ತಾರೆ ನೋಡಿ ಬೇಕಾಗಿದೆ. ಅವಾಗ 80 ವರ್ಷ ಹೇಗೆ ಬದುಕಿತು, ಇವಾಗ ಪ್ರೆಸೆಂಟ್ ಇದ್ದ ವಯಸ್ಸಿನಲ್ಲಿ ಏನು ಥಿಂಕ್ ಮಾಡ್ತಿದ್ರೆ ಜೀವನ ಸಾಕಾಗಿದೆ ಅನ್ನೋ ಸ್ಥಿತಿಯಲ್ಲಿ ಭಾವನೆಗಳು ಬರ್ತಾ ಇದ್ದಾವೆ. ಸೊ ಅವ್ರು ಹೇಗೆ ನಿನಗೆ 30 ವಯಸ್ಸಿನಾಗೆ ನಿನಗೆ ಅಂತ ಭಾವನೆ ಬರ್ತಾ ಇದ್ದಾಗ, ಅಂತ ಆಲೋಚನೆ ಬರ್ತಾ ಇದ್ದಾಗ, ನಿಮ್ಮ ತಾತಗಳು, ನಿಮ್ಮ ಫಾದರ್ಗಳು, ಮುತ್ತಾತಗಳು 60, 70, 80 ವರ್ಷ ತನಕ ಹೇಗೆ ಇದ್ದರು ಅವರು? ಸೊ ಇವೆಲ್ಲ ಆಲೋಚನೆ ಮಾಡಿದರೆ ಈಗಿನ ಜನ್ರೇಷನ್‌ಕ ಆಗಿನ ಜನ್ರೇಷನ್‌ಕ ಏನು ವ್ಯತ್ಯಾಸ? ಆಗಿನ ಜನ್ರೇಷನ್‌ನಲ್ಲಿ ಹೇಗಿತ್ತಂದರೆ ಕಾಸ್ಟ್ ಫೀಲಿಂಗ್ ಇತ್ತು. ಊರಿಗೆ ದೊಡ್ಡವರು ಅಂತ ಇದ್ದರು, ಗೋಡೂರು ಅಂತ. ಸೊ ಅವ್ರ ಮಾತು ಚಿಕ್ಕವರು ಕೇಳ್ತಿದ್ರು. ಅವಾಗ ಹೆಚ್ಚಿನ ಕುಲ, ಕಡಿಮೆ ಕುಲ ಅಂತ ಇತ್ತು. ಕ್ಯಾಸ್ಟ್ ಫೀಲಿಂಗ್ ಇತ್ತು ಆವಾಗ. ಊರಿಗೆ ದೊಡ್ಡವ್ರ ಮಾತು ಯಾರು ತೆಗೆದುಹಾಕ್ತಾ ಇರಲಿಲ್ಲ ಆ ಟೈಮ್‌ನಲ್ಲಿ. ಏನೇ ಕೆಲಸ ಹೇಳಿದ್ರು ಅವ್ರು ರೆಸ್ಪೆಕ್ಟ್ ಕೊಡಲೇಬೇಕು, ಅವ್ರ ಮಾತನ್ನು ಕೇಳಲೇಬೇಕು. ಸೊ ಅವ್ರಿಗೆ ಆಗಿದಷ್ಟು ಇವ್ರಿಗೆ ಸಹಾಯ ಕೂಡ ಮಾಡಿದವರು ಇದ್ದಾರೆ. ಅವಾಗ ರಿಟರ್ನ್ ಮಾತಾಡ್ತಾ ಇದ್ದಿದ್ದಿಲ್ಲ. ಏಕೆಂದರೆ ಊರಿಗೆ ದೊಡ್ಡವರಿಗೆ ನೀವು ಆ ಟೈಮ್‌ನಲ್ಲಿ ರಿವರ್ಸ್ ಮಾತಾಡಿದ್ರೆ ಅವ್ರು ನಿನ್ನನ್ನು ಅಲ್ಲಿ ಹೊರಗಡೆ ಇರ್ತಿದ್ದಿಲ್ಲ. ಆ ಹೊರಗಡೆ ಇರೋಕೆ ಅವಶ್ಯಕತೆ ಅವ್ರು ಕೊಡ್ತಿದ್ದಿಲ್ಲ. ಇಲ್ಲ ಅವ್ರು ಏನೋ ಒಂದು ಅವ್ರನ್ನ ಅವ್ರು ಎದುರುಗಡೆ ಮಾತಾಡಿದಾಗ, ಇಲ್ಲ ರಿವರ್ಸ್ ಮಾತಾಡಿದಾಗ ಅವ್ರನ್ನ ನಿಮ್ಮನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರಂತೆ ಆ ಟೈಮ್‌ನಲ್ಲಿ. ಆವಾಗಿನ ಜನ್ರೇಷನ್ನೇ ಬೇರೆ, ಈಗಿನ ಜನ್ರೇಷನ್ನೇ ಬೇರೆ. ಅವಾಗ ಊರಿಗೆ ದೊಡ್ಡವ್ರದ್ದೇ ಎಲ್ಲರ ಮಾತುಕತೆ ನಡೀತಾ ಇತ್ತು. ಎಲ್ಲ ಕೆಲಸ ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಹೇಳೇ ಮಾಡಬೇಕು, ಅವ್ರಿಗೆ ಕೇಳೇ ಮಾಡಬೇಕು ಅಂತಿತ್ತಂತೆ. ಈಗ ಇವಾಗಿನ ಜನ್ರೇಷನ್‌ನಲ್ಲಿ ಜಸ್ಟ್ 30 ಇದ್ರು ಸಹ ಅಹಂಕಾರ ಬರ್ತಾ ಇದೆ. ನಿಮ್ಮ ಪಾಡಿಗೆ ನೀವು ನೆಟ್ಟಕ್ಕಿದ್ರೂ ಕೂಡ ನಿಜಾಯಿತಿಯಾಗಿ ನಿಮ್ಮ ಪಾಡಿಗೆ ನೀವು ಇದ್ರೂ ಕೂಡ ಕೆಲವೊಂದು ಸಮಸ್ಯೆಗಳು ಬರುತ್ತವೆ. ಕೆಲವೊಂದು ಜನಗಳು, ನೆಗೆಟಿವ್ ಪೀಪಲ್‌ಗಳು ನಿನ್ನ ಜೀವನದಲ್ಲಿ ಬರುತ್ತಾರೆ. ಅವರು ನಿನ್ನ ಜೀವನದಲ್ಲಿ ಬಂದು ಹಾಳು ಮಾಡಕ್ಕೆ ಪ್ರಯತ್ನ ಮಾಡುತ್ತಾರೆ. ನೀನು ಏನೇ ತಪ್ಪು ಮಾಡಿಲ್ಲ ಅಂದ್ರು, ಸುಮ್ನೆ ನಿನ್ನ ಕೆಲಸ ನೀನು ಮಾಡ್ಕೊತಾ ಇದ್ದು, ಯಾರಿಗೆ ಮೋಸ ಮಾಡಲ್ಲದ ನಿಜಾಯಿತವಾಗಿ ಇದ್ದರೂ ಕೂಡ ನಿನ್ನ ನೆಗೆಟಿವ್ ಪೀಪಲ್ ನಿನ್ನ ಜೀವನದಾಗ ಬಂದು ಹಾಳು ಮಾಡಕ್ಕೆ ಪ್ರಯತ್ನ ಮಾಡುತ್ತಾರೆ. ಇವೆಲ್ಲ ಹೇಗೆ ನಾವು ಸಮಸ್ಯೆಗಳನ್ನು ಕ್ಲಿಯರ್ ಮಾಡ್ಕೋಬೇಕು ಆಗಿದ್ರೆ, ಇವೆಲ್ಲ ಬಿಟ್ಟು ಒಂದು ಜೀವನ ಪೂರ್ತಿ ನಾವು ಬದುಕಬೇಕು. ಮ್ಯಾಕ್ಸಿಮಮ್ ಒಂದು 60, 70 ವರ್ಷ ಬದುಕಬೇಕು, ಜೀವನ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಸಿಂಪಲ್. ಈ ಜನರೇಷನ್‌ನಲ್ಲಿ ಜಾಸ್ತಿ ನೀವು ಅಹಂಕಾರ ತೋರಿಸಬೇಡಿ. ಯಾರಿಗೆ ಜಾಸ್ತಿ ಓವರ್ ಆಗಿ ಮಾತಾಡಬೇಡಿ. ಪ್ರತಿಯೊಬ್ಬರಿಗೆ ರಿಜೆಕ್ಟ್ ಮಾಡಬೇಡಿ. ಇವಾಗ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ರಿಲೇಷನ್‌ನಲ್ಲಿ, ಇಲ್ಲ ನಿಮ್ಮ ಫ್ರೆಂಡ್ ಆಗಲಿ, ಯಾರೋ ಒಬ್ಬ ವ್ಯಕ್ತಿ ನಿನಗೆ ಬಂದು ದುಡ್ಡು ಕೇಳಿರ್ತಾನೆ. ಇಲ್ಲ ನಿನಗೊಂದು ಹೆಲ್ಪ್ ಕೇಳಿರ್ತಾನೆ. ಇಲ್ಲ ಯಾವುದೋ ಒಂದು ಸಮಸ್ಯೆ ಕೇಳಿರ್ತಾನೆ. ಆವಾಗ ಅವ್ರ ಮಾತಿಗೆ ನೀವು ರಿಜೆಕ್ಟ್ ಮಾಡಿರ್ತೀರ. ನನ್ನಿಂದ ಆಗೋದಿಲ್ಲ, ಇಲ್ಲ ಏನೋ ಒಂದು ಹೇಳ್ತೀರ. ಆವಾಗ ನೀನು ರಿಜೆಕ್ಟ್ ಮಾಡಿದ ಮೇಲೆ ಅವ್ರು ನಿನ್ನ ಮೇಲೆ ಕೋಪ ಅನ್ನೋದು ಬರುತ್ತವೆ. ಸೆಲ್ಫಿಶ್ ಅನ್ನೋದು ಬರುತ್ತವೆ. ನನಗೆ ಮಾಡಿಲ್ವಾ ಅಂತ ನಿನ್ನನ್ನು ಹಾಳು ಮಾಡಕ್ಕೆ ಡೈರೆಕ್ಟ್ ಆಗಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸಪೋಸ್ ನೀನು ಕರೆಕ್ಟ್ ಇದೆಯಾ, ನೀ ಯಾವುದು ತಪ್ಪಿನಾಗಿಲ್ಲ. ಆದರೂ ಕೂಡ ಏನೋ ಒಂದು ಸಮಸ್ಯೆನಲ್ಲಿ ನಿನಗೆ ಸಿಗಿ ಹಾಕುತ್ತಾನೆ. ಅದು ನಿನ್ನ ಪಾಡಿಗೆ ನೀನು ತುಂಬಾ ನಿಜಾಯಿತವಾಗಿ ಬದುಕ್ತಾ ಇದ್ದ, ಒಂದು 4 ದುಡ್ಡು ಗಳಿಸ್ಕೊತಾ ಇದ್ದ ಅಂದ್ರೂ ಕೂಡ ನಿನ್ನನ್ನು ಕೆಡಿಸೋರು ತುಂಬಾ ಜನ ಇರುತ್ತಾರೆ. ಯಾಕೆ ಈ ತರ ಮಾಡುತ್ತಾರೆ ಅಂತ ಕೆಲವೊಂದು ನೆಗೆಟಿವ್ ಜನಗಳು ಇರುತ್ತಾರೆ. ಎಲ್ಲದಕ್ಕಿಂತ ದೊಡ್ಡದು ಏನು ಗೊತ್ತಾ? ಮನುಷ್ಯನ ಶಾಪಗಳು ದೊಡ್ಡದು. ಮನುಷ್ಯನ ಆಸೆ ದೊಡ್ಡದು. ಸೊ ನಾನು ಹೇಳ್ಬೇಕಾಗಿದ್ರೆ ಏನು ಸಿಂಪಲ್ ಆಗಿ, ನೀವು ಜೀವನದಾಗೆ ಜಾಸ್ತಿ ದಿನ ಬದುಕಬೇಕು ಅಂತಂದ್ರೆ ಎಲ್ಲದಕ್ಕೂ ನೀವು ರಿಯಾಕ್ಟ್ ಆಗಬೇಡಿ. ಯಾರೋ ಒಬ್ಬ ಮಾತು ಅಂದಿದ್ದಾರೆ ಅಂತ ಪ್ರತಿಯೊಂದು ಜನಕ್ಕೂ ನೀವು ಆನ್ಸರ್ ಕೊಡಬೇಡಿ. ಪ್ರತಿಯೊಬ್ಬರಿಗೆ ನಿಮ್ಮ ಕೆಪಾಸಿಟಿ, ನಿಮ್ಮ ಸ್ಥಾಯಿ ತೋರಿಸಬೇಡಿ. ಹೀಗೆ ತೋರಿಸೋದರಿಂದ ಕೆಲವೊಂದು ಸಾರಿ ನಡೆಯುತ್ತದೆ, ಕೆಲವೊಂದು ಸಾರಿ ನಡೆಯೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ರೌಡಿಸಂ ಮಾಡಿದ್ರೆ ಅನ್ಕೊಳ್ಳಿ, ಇಲ್ಲ ನೀವು ಯಾವುದೋ ಒಂದು ನೀವು ಎಲ್ಲದರಲ್ಲಿ ನೀವೇ ಇದ್ದೀರ ಅನ್ಕೊಳ್ಳಿ, ನಿಮ್ಮ ನೋಡಿ 10 ಜನ ಭಯ ಪಡ್ತಿದ್ದಾರೆ ಅನ್ಕೊಳ್ಳಿ. ಅದು ನಿಮ್ಮ ಟೈಮ್ ಇರೋವರೆಗೆ. ನಿಮ್ಮ ಟೈಮ್ ಆಗಿದ ಮೇಲೆ ಏನೇನು ಮಾಡಿಲ್ಲ, ಏನೇನು ಕರ್ಮ ಅವೆಲ್ಲ ರಿಟರ್ನ್ ಬರುತ್ತವೆ. ಸೊ ಮುಂದುಗಡೆ ಮಾತಾಡೋಕ್ಕೆ ಕೆಪಾಸಿಟಿ ಇಲ್ಲ, ಧೈರ್ಯ ಇಲ್ಲ ಅಂದ್ರೂ ಕೂಡ ಇಂಡೈರೆಕ್ಟ್ ಆಗಿ ಮಾಡೋರು ತುಂಬಾ ಜನ ಇರ್ತಾರೆ. ಸೆಲ್ಫಿಶ್ ಜನಗಳು. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಮನುಷ್ಯನ ಬಳಿ ಎಲ್ಲರೂ ಒಳ್ಳೆಯದು ಇರೋಲ್ಲ. ಸೊ ನೀವು ನೋಡಿ ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ನೀವು ಯಾವುದೋ ಒಬ್ಬರಿಗೆ ನೀವು ರಿಜೆಕ್ಟ್ ಮಾಡಿದಾಗ ಅವ್ರು ಹಾಳು ಮಾಡಕ್ಕೆ ಪ್ರಯತ್ನ ಮಾಡುತ್ತಾರೆ. ಡೈರೆಕ್ಟ್ ಆಗಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಮಾಡುತ್ತಾರೆ. ಇಂಥ ಜನಗಳು ತುಂಬಾ ಜನ ಇದ್ದಾರೆ. ಒಂದು ವೇಳೆ ನಿಮ್ಮ ಲೈಫಿನಲ್ಲಿ ಇದ್ದಾರೆ, ಅವ್ರನ್ನ ಸ್ವಲ್ಪ ಸೇಫ್ ಆಗಿ ಡಿಲೀಟ್ ಮಾಡಿಬಿಡಿ. ಮನುಷ್ಯ ಅಂದಿದ ಮೇಲೆ ಸಮಸ್ಯೆಗಳು ಬರಲ್ಲ ಅಂತ ತಿಳ್ಕೊಬೇಡಿ.
ಆ ಟೈಮ್‌ನಲ್ಲಿ 80 ವರ್ಷ, 100 ವರ್ಷ ಬದುಕಿದ್ರು ಇರೋದು. ಆ ಟೈಮ್‌ನಲ್ಲಿ ಟೆಕ್ನಾಲಜಿ ಕಡಿಮೆ ಇತ್ತು. ಆ ಟೈಮಿನಲ್ಲಿ ಇಷ್ಟೊಂದು ಟೆಕ್ನಾಲಜಿ ಇದ್ದಿದ್ದಿಲ್ಲ. ಇಷ್ಟೊಂದು ಜನಗಳೇ ಆಗ್ಲಿ, ನೆಗೆಟಿವ್ ಸಮಸ್ಯೆಗಳಾಗಲಿ ಇರಲಿಲ್ಲ. ಆವಾಗಿಂದ ಕಾಲ ಬೇರೆ, ಆವಾಗಿಂದ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಅವಾಗ ದುಡ್ಡಿನ ಪ್ರಪಂಚ ಅವಾಗ ಕಡಿಮೆ ಇತ್ತು. ಅವಾಗೆಲ್ಲ ಇದ್ದೋರ್ದು ಊರಿಗೆ ದೊಡ್ಡವ್ರದ್ದು ಇತ್ತು. ಇವಾಗ ಹಂಗಲ್ಲ. ಯಾರು ಯಾರಿಗೆ ಭಯ ಪಡ್ತಾ ಇಲ್ಲ. ಯಾರಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಎಲ್ಲರೂ ಸಾಹುಕಾರೆ. ಯಾರ ಮನಸ್ಸಿಗೆ ಅವ್ರು ಹೀರೋಗಳು, ಯಾರ ಮನಸ್ಸಿಗೆ ಅವ್ರು ಕೋಟೇಶ್ವರ ಥರನೇ ಫೀಲ್ ಆಗ್ತಾ ಇದ್ರು. ಯಾರಿಗೆ ರೆಸ್ಪೆಕ್ಟ್ ಅನ್ನೋದು ಕೊಡ್ತಾ ಇಲ್ಲಲ್ವಾ? ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ಬರು ಇರಲ್ಲ ಅಷ್ಟೇ. ಸೊ ಈ ಥರ ಆಗ್ತಾ ಇದೆ. ಸ್ವಲ್ಪ 4 ದಿನ ನೀನು ಬದುಕಬೇಕು ಅಂದಾಗ ಪ್ರತಿಯೊಂದು ಜಾಗದಲ್ಲಿ ನೀವು ನೀವು ನಿಜವಾದ ಮಾತು ಆಡಿದ್ರು ಕೂಡ ನಿನ್ನ ಶತ್ರುಗಳು ಇರುತ್ತಾರೆ. ನೀವು ಇದ್ದಿದ್ದು ಹೇಳಿದ್ರು ಕೂಡ ನಿನಗೆ ಜನ ಹಾಳು ಮಾಡಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಹುಷಾರಾಗಿರೋದು. ಹುಷಾರಂದ್ರೆ ಏನು? ನೀವು ಅಹಂಕಾರ ತೋರಿಸಬೇಡಿ, ಬಹಳ ಅಡ್ವಾನ್ಸ್ ಮಾತಾಡಬೇಡಿ, ಆಟಿಟ್ಯೂಡ್ ತೋರಿಸಬೇಡಿ, ಪ್ರತಿಯೊಂದು ಪ್ರಾಬ್ಲಮ್‌ನಲ್ಲಿ ನೀವು ಹೋಗಬೇಡಿ, ಪ್ರತಿಯೊಬ್ಬ ನೆಗೆಟಿವ್ ಜನಗಳಲ್ಲಿ ನೀವು ಇರಬೇಡಿ. ಯಾರೇ ಒಬ್ಬ ವ್ಯಕ್ತಿ ಬಂದರೂ ಕೂಡ ಅದನ್ನು ಬಿಟ್ಟು ಬಿಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಹೇಳೋದು ಸಿಂಪಲ್. ನೀವು ಭಾಳ ದಿನ ಬದುಕಬೇಕಂದ್ರೆ ಎಲ್ಲ ಮರೆತು ನಿಮ್ಮ ಪಾಡಿಗೆ ನೀವು ಇರಬೇಕು. ಈ ಸ್ಟೋರಿ ನೀವು ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.